ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಳೆ 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 ನಿಜಕ್ಕೂ ನಿನ್ನೆ ಬೆಂಗಳೂರಲ್ಲಿ ಸುರಿದಿದ್ದು ಒಂದು ರೀತಿಯಾದಂಥ ಮರಣ ಮಳೆ. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿತಕ್ಕೆ 7 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಲೋಕಾಯುಕ್ತ BS ಪಾಟೀಲ್ ಅವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನೋಡಿ, ನಿನ್ನೆ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗಿದೆ. ಆ ಒಂದು ಮಳೆಗೆ ಬೆಂಗಳೂರು ಅಯೋಮಯ ಆಗಿದೆ. ಅದೊಂದು ಕಡೆ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿತಕ್ಕೆ 7 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಲೋಕಾಯುಕ್ತ BS ಪಾಟೀಲ್ ಅವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಪ್ರಕರಣದ ಮಾಹಿತಿಯನ್ನ ಪಡೆದಿದ್ದಾರೆ. ಪರಿಶೀಲನೆಯ ಬಳಿಕ ಲೋಕಾಯುಕ್ತ BS ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ. GBA 5 ವಲಯದ ಕಮಿಷನರ್ ಚೀಫ್ ಇಂಜಿನಿಯರ್ ಮೇಲೆ ಕೇಸು. ಮಳೆ ಅನಾಹುತಗಳ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು. ಹಾಲೋ ಬ್ರಿಕ್ಸ್ ಬಿದ್ದಂತಹ ಬೌರಿಂಗ್ ಆಸ್ಪತ್ರೆಗೆ ಕಾಂಪೌಂಡ್ ಕೊಟ್ಟಿದ್ದಾರೆ. ಇದರ ಗುಣಮಟ್ಟ ಹೇಗಿದೆ ಅನ್ನೋದನ್ನು ನೋಡಬೇಕಿತ್ತು. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಅನಾಹುತಗಳು ಸಂಭವಿಸಿವೆ. ವಿಧಾನಸೌಧ ಕಾಂಪೌಂಡು ಕೂಡ ಪರಿಶೀಲನೆ ಮಾಡಬೇಕು. ಈಗೊಂದು ಪ್ರಶ್ನೆ ಹುಟ್ಕೊಂಡಿದೆ. ಎಲ್ಲಿ ಯಾವ್ಯಾವುದು ಸರ್ಕಾರಿ ಕಟ್ಟಡಗಳಾಗಿರ್ಬೋದು ಅಥವಾ ಈ ಥರದ ಆಸ್ಪತ್ರೆಗಳಾಗಿರ್ಬೋದು, ಕಾಂಪೌಂಡ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸೇಫ್ಟಿ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡಿದೆ. ಜೊತೆಗೆ ಆಸ್ಪತ್ರೆ ಅಧಿಕಾರಿಗಳು ಮೇಲೂ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪರಿಶೀಲನೆಯ ಬಳಿಕ ಲೋಕಾಯುಕ್ತ BS ಪಾಟೀಲ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿ ಅದಾದ ಬಳಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. Though we can say nature's fury has created this problem. ಹೇಳಿ ಕೆಲವು ಜನ ಕೈ ತೊಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು, ಅದು ಹಾಗಿಲ್ಲ. ಇಲ್ಲಿ ನೋಡಿದರೆ ಗೊತ್ತಾಗ್ತದೆ. ಯಾಕೆಂದರೆ ಡೆಬ್ರಿಸ್ ತಂದು ಹಾಕಿದ್ದಾರೆ. ಇಲ್ಲಿ ತುಂಬ ಮಣ್ಣು ಹಾಕಿದ್ರಿಂದ ಮತ್ತು ಆ ಫೌಂಡೇಶನ್ ಅದು ವೀಕ್ ಇರೋದ್ರಿಂದ ಕಲ್ಲು ಬ್ಲಾಕ್ಸ್, ಸಿಮೆಂಟ್ ಬ್ಲಾಕ್ಸ್ ಹಾಕಿ ಆ ಗೋಡೆ ಕಟ್ಟಿದ್ರಿಂದ ಅದು ಜಾರಿ ಬಿದ್ದಿದ್ದು ಕಟ್ಬೋದು. ಆದರೆ ಅಲ್ಲಿ ಇಂಥ ಗೋಡೆ ಪಕ್ಕದಲ್ಲಿ ಅಮಾಯಕರಿಗೆ, ಟ್ರೇಡರ್ಸ್ಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶ ಮಾಡಿ ಕೊಡಬೇಕಾದವರು ಇದರ ಸೇಫ್ಟಿ ಎಲ್ಲ ವಿಚಾರ ಮಾಡಬೇಕಾಗಿತ್ತು. ಈ ಮಳೆ ಬಂದರೆ, ಮಳೆ ಪ್ರತಿ ವರ್ಷ ಬರ್ತದೆ, ಮಳೆ ಬಂದರೆ ಈ ಥರದ ಅನಾಹುತಗಳು ಆಗ್ತಿದ್ರೆ ಯಾವ ರೀತಿಯಿಂದ ಅವರಿಗೆ ಸೇಫ್ಟಿ ಇದೆ, ಇಲ್ಲಿ ಕೊಡಬೇಕಾ ಅವರಿಗೆ, ಈ ಜಾಗದಲ್ಲಿ ಅವರಿಗೆ ವ್ಯವಹಾರ ಮಾಡಲಿಕ್ಕೆ ಕೊಡಬೇಕಾ ಅನ್ನುವಂಥದ್ದು ಮತ್ತು ಅವ್ರ ಸೇಫ್ಟಿಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾದದ್ದು BBMP ಅವ್ರದ್ದು, ಉಳಿದವ್ರದ್ದು ಕರ್ತವ್ಯ ಇತ್ತು. ಆ ಕರ್ತವ್ಯ ಆಬ್ವಿಯಸ್ಲಿ ಪ್ರೈಮಾ ಫೇಸಿ ಅವ್ರು ನಿಭಾಯಿಸಿದಂಗೆ ಕಾಣ್ತಾ ಇಲ್ಲ. ಈ ಥರದ ಇನ್ಸಿಡೆಂಟು ಆಗಬೇಕು ಅಂತಂದರೆ ನ್ಯಾಚುರಲ್ ಫ್ಯೂರಿ ನೋ ಡೌಟ್ ವಿಲ್ ಬಿ ದೇರ್, ಬಟ್ ಹ್ಯೂಮನ್ ಕಾಂಟ್ರಿಬ್ಯೂಷನ್ ಎಷ್ಟರ ಮಟ್ಟಿಗೆ ನಮ್ಮ ನೆಗ್ಲಿಜೆನ್ಸಿಂದ ಇದಾಗಿದೆ, BBMP ಅವ್ರದ್ದಾಗಲಿ, ಈ ಹಾಸ್ಪಿಟಲ್ದವರಾಗಲಿ ಅಥವಾ ಬೇರೆ ಸಂಬಂಧಪಟ್ಟ ಅಧಿಕಾರಿ